ಸರ್ ನಿಂತ್ಕೋ. ಯಾರಮ್ಮ ನೀನು? ಏನಾಗ್ಬೇಕಿತ್ತು? ಹೇಳ್ದೆ ಕೇಳ್ದೆ ಗೂಳಿ ತರ ಒಳಗ್ ನುಗ್ತಾ ಇದೆಯಲ್ಲ, ನೀತಿ ಇಲ್ಲ ನಿಂಗೆ? ಒಂದು ನಿಮಿಷ ಇರು, ಬಂದೆ. ಅದು ಸೂರ್ಯನಾರಾಯಣ ಅವ್ರನ್ನ ನೋಡ್ಬೇಕಿತ್ತು. ಅಡ್ರೆಸ್ ಬದಲಾಗಿ ಮನೆಗೆ ಬಂದಿದ್ಯಾ ಅಂತ ಅನ್ಸುತ್ತೆ. ಆ ಥರದವ್ರು ಈ ಮನೇಲಿ ಯಾರೂ ಇಲ್ಲ. ನಡಿಯಮ್ಮ ಹೊರಗೆ. ಮೇಡಮ್, ಅಡ್ರೆಸ್ ಸರಿಯಾಗೇ ಇದೆ. ಸರ್ ಇಲ್ವಾ? ಹೇಳಿದ್ರೆ ಕೇಳಿಸ್ತಿಲ್ವಾ? ನಡಿ ಹೊರಗಡೆ. ಯಶೋದ, ನಮಸ್ಕಾರ ಸರ್. ನಮಸ್ಕಾರಮ್ಮ. ಬಾ ಒಳಗೆ. ಕೂತ್ಕೊಂಬ. ಯಶು, ಆ ಮಗುಗೆ ಕುಡಿಯೋಕೆ ಏನಾದ್ರು ತಂದ್ಕೊಡು. ಕೂತ್ಕೊಮ್ಮ. ಏನಮ್ಮ ಇಷ್ಟು ದೂರ ಬಂದಿದ್ದು? ಸರ್, ನಿಮ್ಮ ಹಣೆಗೆ ಏಟಾಗಿದ್ದು ಕೇಳಿ ತುಂಬ ನೋವಾಯಿತು. ರಾಜೇಶ್ ಅವ್ರ ತಾಯಿ ಮಗನ ಕಳ್ಕೊಂಡಿದ್ದ ನೋವಲ್ಲಿ ನಿಮ್ಮಲ್ಲಿ ಕಲ್ಲೆಸೆದ್ಬಿಟ್ರು. ನೀವು ಸಹಾಯ ಮಾಡೋಕೆ ಬಂದರೆ ಅವ್ರು ಹಾಗೆ ಮಾಡಿದ ತಪ್ಪು. ಅದಕ್ಕೆ ಕ್ಷಮೆ ಕೇಳೋಣ ಅಂತ ಬಂದೆ ಸರ್. ಏನು ಪರವಾಗಿಲ್ಲ ಬಿಡಮ್ಮ, ಅದಕ್ಕೆ ಯಾಕೆ ನೀನು ಕ್ಷಮೆ ಕೇಳಕ್ಕೆ ಬರಬೇಕು? ಅಣ್ಣ, ಏನ್ ಹೇಳ್ತಿದ್ದ ಇವಳು? ಅಂಗಡಿಲಿ ಕಬ್ಬಣದಿಂದ ಏಟ್ ಬಿತ್ತು ಅಂತ ಹೇಳ್ದಾಗ್ಲೆ ನಾನ್ ಸುಳ್ಳು ಅಂತ ಹೇಳ್ದೆ. ನನಗ್ ಗೊತ್ತಿತ್ತಣ್ಣ ಹೀಗೇನೋ ಆಗಿರುತ್ತೆ. ಕಲ್ಲಿಂದ ಹೊಡೆದಿದ್ದಾರಾ? ಏನಮ್ಮ, ನಮ್ಮಣ್ಣ ನಿಮ್ಗೆ ಸಹಾಯ ಮಾಡ್ಬೇಕು ಅಂತ ಬಂದ್ರೆ ಕಲ್ಲಿಂದ ಹೊಡೆದು ಕಳಿಸ್ತೀರಾ? ಯಶೋದ, ಬಿಡು, ಈ ಸಣ್ಣ ವಿಷಯನ ಯಾಕೆ ದೊಡ್ಡದು ಮಾಡ್ತೀಯ? ಅವ್ರ ಮನೇಲಿ ಸಾವಾಗಿದೆ, ತುಂಬ ನೋವಿರುತ್ತೆ. ಇಂಥ ಸಂದರ್ಭದಲ್ಲಿ ಯಾರೇ ಆಗಿದ್ರೂ ಕೂಡ ಬುದ್ಧಿ ಸ್ಥೀಮಿತದಲ್ಲಿ ಇರೋದಿಲ್ಲ. ಅಣ್ಣ, ನೀನ್ ಇವ್ರ ಬಗ್ಗೆ ಈ ತರ ಯೋಚನೆ ಮಾಡ್ತಿದ್ಯಾ? ಆದ್ರೆ ಇವ್ರು ಇವತ್ತು ನಿನ್ನ ಕಲ್ಲನ್ನ ಹೊಡೆದು ಕಳಿಸಿದ್ದಾರೆ. ನಾಳೆ ನೀನ್ ಪ್ರಾಣ ತೆಗೆಯೋದಕ್ಕೂ ಹೇಸಲ್ಲ ಅಣ್ಣ ಇವ್ರು. ಏನಮ್ಮ, ನಮ್ಮ ಅಣ್ಣನ ಒಳ್ಳೆತನಕ್ಕೆ ಬೆಲೆ ಕೊಡೋದು ಇದೇನಾ ನೀವು? ಮೊದ್ಲು ದುಡ್ಡು ಬೇಡ ಅಂತಂದ್ರಿ, ಈಗ ಕ್ಷಮೆ ಕೇಳೋ ತರ ನಾಟಕ ಆಡೋದಕ್ಕೆ ಬಂದಿದ್ಯಾ? ಆ ಉದ್ದೇಶ ನಮ್ಗಿರ್ಲಿಲ್ಲ ಮೇಡಮ್. ನೀನು ಸಾಕು, ನಿನ್ ನಾಟಕನೂ ಸಾಕು. ಮನೆಯವ್ರ ಸಹವಾಸ ಮಾಡಿ ನಮ್ಮನೆ ನೆಮ್ಮದಿ ಎಲ್ಲ ಹಾಳಾಗೋಗಿದೆ. ದೇವ್ರಂತ ನಮ್ಮಣ್ಣ ನಿಮಗ್ ಸಹಾಯ ಮಾಡೋದಕ್ಕೆ ಅಂತ ಬಂದ್ರೆ ಸುಳ್ಳಿಂದ ಹೊಡೆದು ಕಳಿಸ್ತೀರಾ? ಎಷ್ಟಂತ ಇದೆಯಾ ನಿಮ್ಗೆ? ನಡಿ, ನಡಿಗೆ ಮೊದ್ಲು. ಅಣ್ಣ, ನೀನ್ ಸುಮ್ಮನಿರಣ್ಣ.